ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಪಪ್ಪಾಯಿ ಗಿಡ. ಪಪ್ಪಾಯಿ ಗಿಡವನ್ನು ಮನೆಯ ಪಾಟುಗಳಲ್ಲೂ ಸಹ ಬೆಳೆದು ಹಣ್ಣನ್ನು ತಿನ್ನಬಹುದು. ಹಣ್ಣು ತಂದಾಗ ಒಂದೆರಡು ಬೀಜಗಳನ್ನು ಪಾಟುಗಳಲ್ಲಿ ಹಾಕಿದರೆ ಈ ರೀತಿ ಗಿಡಗಳು ಬಂದು ಪರಂಗಿ ಹಣ್ಣನ್ನು ಕೊಡುತ್ತವೆ. ಪರಂಗಿ ಹಣ್ಣು ಹಲವಾರು ರೀತಿಯ ಔಷಧೀಯ ಗುಣಗಳನ್ನು ಹೊಂದಿದೆ. ಈ ಪರಂಗಿ ಸೊಪ್ಪು ಡೆಂಗ್ಯೂ ಬಂದಾಗ ಕೆಲವರು ಇದನ್ನು ಕಷಾಯ ಮಾಡಿ ಕುಡಿಯುತ್ತಾರೆ. ಅಲ್ಲದೆ ಇದರ ಪಲ್ಯವನ್ನು ಮಾಡಿ ಸಹ ಉಪಯೋಗಿಸುತ್ತಾರೆ. ಪರಂಗಿಕಾಯಿಯನ್ನು ಪಲ್ಯ ಮಾಡಿ, ಕೋಸಂಬರಿ ಮಾಡಿ ಹಾಗೂ ಬೇಕರಿಗಳಲ್ಲಿ ದಿಲ್ ಪಸಂದ್ ಮಾಡುವಾಗ ಈ ಪರಂಗಿಕಾಯಿಯನ್ನು ಉಪಯೋಗಿಸುತ್ತಾರೆ. ಅಲ್ಲದೆ ಪರಂಗಿ ಹಣ್ಣು ಶುಗರ್ ಬಂದವರಿಗೆ ಒಂದು ಉತ್ತಮ ಔಷಧಿಯಾಗಿದೆ. ಪರಂಗಿ ಹಣ್ಣನ್ನು ರೈತರು ಮಿಶ್ರ ಬೆಳೆಯಾಗಿ ಬೆಳೆದು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅಲ್ಲದೆ ಆಯುರ್ವೇದಿಕ್ ಔಷಧಿಗಳಲ್ಲಿ ಪರಂಗಿ ಹಣ್ಣಿನ ಹಾಲನ್ನು ಸಹ ಕೆಲವರು ಉಪಯೋಗಿಸುತ್ತಾರೆ. ಹೀಗೆ ಪರಂಗಿ ಗಿಡವು ಒಂದು ಸಂಜೀವಿನಿಯಂತಹ ಔಷಧಿಯುಕ್ತ ಗಿಡವಾಗಿದೆ. ಕೆಲವರು ಅಂದರೆ ಪ್ರೆಗ್ನೆಂಟ್ ಆಗಿರುವ ಹೆಣ್ಣು ಮಕ್ಕಳಿಗೆ ಬಿಟ್ಟು ಬೇರೆ ಎಲ್ಲರೂ ಸಹ ಪರಂಗಿ ಹಣ್ಣನ್ನು ಉಪಯೋಗಿಸಬಹುದು. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.